ನಮಸ್ಕಾರ ಸ್ನೇಹಿತರೆ, ನಾನು ರೋಹನ್ ಜವಳಿ. ಎಲ್ಲರಿಗೂ ವೇದಶಾಲಾಗೆ ಸ್ವಾಗತವನ್ನು ಕೋರ್ತಾ ಈ ಸಂಚಿಕೆಯಲ್ಲಿ ಕೊಹಿನೂರು ವಜ್ರದ ಕುರಿತಾದಂತಹ ವಿಶೇಷ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಕೊಹಿನೂರು ವಜ್ರ ಸಿಕ್ಕಿದ್ದು ಎಲ್ಲಿ, ಕೊಹಿನೂರು ವಜ್ರದ ಬೆಲೆ ಎಷ್ಟು, ಕೊಹಿನೂರು ವಜ್ರದ ಮೂಲದ ಕುರಿತಾದಂತಹ ಇರುವ ವಾದ ಮತ್ತು ವಿವಾದಗಳೇನು, ಈ ವಜ್ರಕ್ಕೆ ಕೊಹಿನೂರ್ ಎಂಬ ಹೆಸರು ಹೇಗೆ ಬಂತು, ಕೊಹಿನೂರು ಎಷ್ಟು ಕ್ಯಾರೆಟ್ ಬಾಳತ್ತೆ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಇರಾನ್ ದೇಶಗಳು ಕೂಡ ಈ ವಜ್ರ ತಮಗೆ ಸೇರಬೇಕಾಗಿದ್ದು ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾದಿಸುವುದಾದರೂ ಏಕೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಕೊಹಿನೂರು ವಜ್ರದ ಕುರಿತಾದಂತಹ ಸಮಗ್ರ ಮಾಹಿತಿಯನ್ನು ಚರ್ಚೆ ಮಾಡೋಣ. ಕೊಹಿನೂರು ವಜ್ರದ ಮೂಲದ ಕುರಿತು ಇತಿಹಾಸ ತಜ್ಞರಲ್ಲಿ ಒಮ್ಮತದ ಅಭಿಪ್ರಾಯವಿಲ್ಲ. ಕೊಹಿನೂರು ವಜ್ರ ಪುರಾಣಗಳು ಅಥವಾ ಭಾಗವತದ ಸಮಯದಲ್ಲಿದ್ದ ಶಮಂತಕ ಮಣಿಯೇ ಎಂದು ಕೆಲವು ವಾದಗಳು ಮಂಡನೆಯಾದರೂ ಅದಕ್ಕೆ ಪುಷ್ಟಿ ನೀಡುವಂತಹ ಯಾವುದೇ ಆಧಾರಗಳು ಇಲ್ಲಿಯವರೆಗೆ ಸಿಕ್ಕಿಲ್ಲ ಸ್ನೇಹಿತರೆ. ಒಂದು ವಾದದ ಪ್ರಕಾರ ಕೊಹಿನೂರು ವಜ್ರವು ಆಂಧ್ರ ಪ್ರದೇಶದ ಗುಂಟೂರು ಬಳಿ ಇರುವ ಕೊಲ್ಲೂರು ಗಣಿಯಲ್ಲಿ ವಾರಂಗಲ್ನ ಕಾಕತೀಯರ ಸಮಯದಲ್ಲಿ ಸಿಕ್ಕಿತ್ತು ಎಂದು ಹೇಳಲಾಗುತ್ತೆ. ಈ ಕಾಕತೀಯರ ಪ್ರದೇಶದ ಮೇಲೆ ದಾಳಿ ಮಾಡಿದಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದಂತಹ ಮಲ್ಲಿಕಾಫರನು 1309ರಲ್ಲಿ ಈ ವಜ್ರವನ್ನು ತೆಗೆದುಕೊಂಡು ಹೋದ ಅಂತ ಹೇಳಿ ವಿದ್ವಾಂಸನಾದಂತಹ ಕೋಫಿ ಖಾನನು ತನ್ನ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ. ಆದರೆ ಆ ವಜ್ರ ಕೊಹಿನೂರು ವಜ್ರವೇ ಎಂಬುದಕ್ಕೆ ಪುರಾವೆಗಳಿಲ್ಲ. ನಂತರದಲ್ಲಿ 1526 ಏಪ್ರಿಲ್ 21ರಂದು ನಡೆದಂತಹ ಪಾಣಿಪತ್ ಯುದ್ಧದಲ್ಲಿ ದೆಹಲಿ ಸುಲ್ತಾನರಿಂದ ಕೊಹಿನೂರು ವಜ್ರ ಮೊಘಲರ ವಶವಾಗತ್ತೆ. ಮೊಘಲರ ಸ್ಥಾಪಕನಾದಂತಹ ಬಾಬರನು ತುರ್ಕಿ ಭಾಷೆಯಲ್ಲಿ ರಚಿಸಿರುವ ಆತ್ಮಕಥೆಯಾದಂತಹ ಬಾಬರ್ ನಾಮದಲ್ಲಿ ವಜ್ರದ ಕುರಿತಾದಂತಹ ಉಲ್ಲೇಖವನ್ನ ಮಾಡಿದ್ದಾನೆ. ಆದರೆ ಆಗ ಈ ವಜ್ರಕ್ಕೆ ಬಾಬರ್ ವಜ್ರ ಎಂದು ಕರೆಯುತ್ತಿದ್ದರು ಎಂದು ಅಭಿಪ್ರಾಯವನ್ನ ಹಲವಾರು ಇತಿಹಾಸ ತಜ್ಞರು ಪಡ್ತಾರೆ ಸ್ನೇಹಿತರೆ. ಮುಂದೆ ಮೊಘಲರ ದೊರೆ ಶಹಜಾನನ ಕಾಲದಲ್ಲಿ 1627ರಿಂದ 1634ರ ನಡುವಿನ ಅವಧಿಯಲ್ಲಿ ತಯಾರಾದಂತಹ ಮಯೂರ ಸಿಂಹಾಸನದಲ್ಲಿ ಈ ವಜ್ರವನ್ನು ಇಡಲಾಗಿತ್ತು ಎಂದು ಹೇಳ್ತಾರೆ. ಈ ಮಯೂರ ಸಿಂಹಾಸನವು 9 ಅಡಿ ಉದ್ದ, 7.5 ಅಡಿ ಅಗಲ, 15 ಅಡಿ ಎತ್ತರವಿರುವ 12 ಕಂಬಗಳನ್ನು ಮುತ್ತು, ರತ್ನ, ವಜ್ರಗಳಿಂದ ತುಂಬಿರತಕ್ಕಂತಹ ಈ ಒಂದು ಮಯೂರ ಸಿಂಹಾಸನವನ್ನ ನಿರ್ಮಿಸ್ತಾರೆ ಸ್ನೇಹಿತರೆ. ಅದು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ. ನಂತರ 1739ರಲ್ಲಿ ಮೊಘಲ್ ವಂಶದ ದೊರೆ 1ನೇ ಬಹದ್ದೂರ್ ಶಾನ ಆಡಳಿತದ ಸಮಯದಲ್ಲಿ ಪರ್ಷಿಯಾದ ದಾಳಿಕೋರನಾದಂತಹ ನಾದಿರ್ ಶಾನು ಭಾರತದ ಮೇಲೆ ದಂಡೆತ್ತಿ ಬಂದು ಇಲ್ಲಿರ್ತಕ್ಕಂತಹ ಕೊಹಿನೂರು ವಜ್ರವನ್ನ ತೆಗೆದುಕೊಂಡು ಪರ್ಷಿಯಾಕ್ಕೆ ಪಲಾಯನ ಮಾಡ್ತಾನೆ. ಅಂದರೆ ಆಗಿನ ಪರ್ಷಿಯಾ, ಈಗಿನ ಇರಾನ್ ಸ್ನೇಹಿತರೆ. ತದನಂತರದಲ್ಲಿ 1747ರ ನಂತರ ನಾದಿರ್ ಶಾನನ ಕೈಯಿಂದ ಅಫ್ಘಾನಿಸ್ತಾನದ ಅಹಮದ್ ಶಾ ಅಬ್ಬಾಲಿಯ
ಕೈವಶವಾಗಿ ಈ ವಜ್ರ ಹೋಗುತ್ತೆ. ಅಹಮದ್ ಶಾ ಅಬ್ಬಾಲಿಯ ಆಂತರಿಕ ಕುಟುಂಬದ ಕಲಹದಿಂದಾಗಿ ಈ ವಂಶದ ಶೂಜ್ ಶಾ ಎಂಬ ವ್ಯಕ್ತಿ ಕೊಹಿನೂರು ವಜ್ರವನ್ನು ತೆಗೆದುಕೊಂಡು ಆಗಿನ ಅಖಂಡ ಭಾರತದಲ್ಲಿದ್ದಂತಹ ಲಾಹೋರನ್ನು ರಾಜಧಾನಿಯನ್ನಾಗಿರಿಸಿ ಆಳ್ವಿಕೆ ಮಾಡತಕ್ಕಂತಹ ರಣಜಿತ್ ಸಿಂಗನ ಆಶ್ರಯವನ್ನ ಕೋರ್ಕೊಂಡು ಭಾರತಕ್ಕೆ ಬರ್ತಾನೆ. ಈಗ ಕೊಹಿನೂರು ವಜ್ರ ಶೂಜ್ ಶಾನಿಂದ ರಣಜಿತ್ ಸಿಂಗನಿಗೆ ಅಂದರೆ ಮತ್ತೆ ಭಾರತಕ್ಕೆ ಮರಳಿ ಬರುತ್ತೆ. ರಣಜಿತ್ ಸಿಂಗ್ ಇರುವವರೆಗೂ ಈತನ ಪ್ರಾಂತ್ಯದ ಮೇಲೆ ಬ್ರಿಟಿಷರು ಕಣ್ಣೆತ್ತಿಯೂ ನೋಡಿರುವುದಿಲ್ಲ. ಆದರೆ ರಣಜಿತ್ ಸಿಂಗನ ಮರಣದ ನಂತರ ಈತನ ಮಗ ದುಲೀಪ್ ಸಿಂಗ್ ಅಪ್ರಾಪ್ತನಾಗಿದ್ದು ಆಡಳಿತಕ್ಕೆ ಬರ್ತಾನೆ. ಈ ಸಮಯದಲ್ಲಿ ಬ್ರಿಟಿಷರಿಗೂ ಮತ್ತು ಸಿಖ್ ಸಾಮ್ರಾಜ್ಯಗಳ ನಡುವೆ ಆಂಗ್ಲೋ ಸಿಖ್ ಯುದ್ಧಗಳು ಜರುಗ್ತವೆ ಸ್ನೇಹಿತರೆ. ಆಗ 1849ರಲ್ಲಿ ಎರಡನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಸಿಖ್ಖರು ಸೋತು ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಕೊಹಿನೂರು ವಜ್ರವನ್ನ ಬ್ರಿಟಿಷರಿಗೆ ಬಿಟ್ಕೊಡ್ತಾರೆ ಅಥವಾ ಹಸ್ತಾಂತರ ಮಾಡ್ತಾರೆ. ಆದರೆ ಕೆಲವು ಇತಿಹಾಸ ತಜ್ಞರ ಪ್ರಕಾರ ಅಪ್ರಾಪ್ತನಾದಂತಹ ದುಲೀಪ್ ಸಿಂಗನಿಂದ ಬ್ರಿಟಿಷರು ಕೊಹಿನೂರು ವಜ್ರವನ್ನ ಬಲವಂತವಾಗಿ ಕಿತ್ತುಕೊಂಡರು ಎಂದು ಹೇಳಲಾಗುತ್ತೆ. ಆದರೆ ಇಲ್ಲಿ ಬ್ರಿಟಿಷ್ ಇತಿಹಾಸಕಾರರ ಪ್ರಕಾರ ಕೊಹಿನೂರು ವಜ್ರ ಬ್ರಿಟಿಷರಿಗೆ ಉಡುಗೊರೆಯ ರೂಪದಲ್ಲಿ ಬಂದಿತ್ತು ಎಂದು ಹೇಳಲಾಗುತ್ತೆ. 1850 ಏಪ್ರಿಲ್ನಲ್ಲಿ ಮುಂಬೈನಿಂದ ಹೊರಟಂತಹ HMS ಮೆದಿಯಾ ಅಂತಕ್ಕಂಥ ಹಡಗಿನ ಮೂಲಕ ಕೊಹಿನೂರು ವಜ್ರವನ್ನ ಇಂಗ್ಲೆಂಡಿಗೆ ಸಾಗಾಣಿಕೆ ಮಾಡಲಾಗುತ್ತೆ. ಜುಲೈನಲ್ಲಿ HMS ಮೆದಿಯಾ ಹಡಗು ಲಂಡನ್ನಿಗೆ, ನಂತರ ಕೊಹಿನೂರು ವಜ್ರ ಲಂಡನ್ನಿನ ಅರಮನೆಯ ಕ್ರೌನ್ ಜ್ಯುವೆಲ್ಸ್ ನಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಕೊಹಿನೂರು ವಜ್ರದ ಕ್ವಾಲಿಟಿ ಅಂದ್ರೆ ಕ್ಯಾರೆಟ್ ಬಗ್ಗೆ ಹೇಳುವುದಾದರೆ, ಆರಂಭದಲ್ಲಿ ಕೊಹಿನೂರು ವಜ್ರ 796 ಕ್ಯಾರೆಟ್ ಅಂದರೆ 158 ಗ್ರಾಂಕ್ಕಿಂತ ಅಧಿಕ ಕ್ಯಾರೆಟ್ ಅನ್ನು ಹೊಂದಿತ್ತು. ಮೊಘಲರ ಕಾಲದಲ್ಲಿ ವಜ್ರದ ವ್ಯಾಪಾರಿ ಇದಕ್ಕೆ ಮರುವಿನ್ಯಾಸ ಮಾಡಲು ಹೋಗಿ 796 ಕ್ಯಾರೆಟ್ನಿಂದ 186 ಕ್ಯಾರೆಟ್ಗೆ ಇದರ ಕ್ವಾಲಿಟಿಯನ್ನ ಕ್ಯಾರೆಟನ್ನು ಇಳಿಮುಖ ಮಾಡ್ತಾರೆ. ಮುಂದೆ ಬ್ರಿಟನ್ನಿನ ಗ್ಯಾಲರಿಯಲ್ಲಿ ಪ್ರದರ್ಶನಕ್ಕೆ ಇರಿಸಿದಾಗ ಬ್ರಿಟನ್ನಿನ ಜನ ಈ ಗಾಜಿನ ಚೂರಿಗಾಗಿ ಅಷ್ಟೆಲ್ಲ ಯುದ್ಧ ಮಾಡಬೇಕಾಯಿತೆ ಎಂಬ ಪ್ರಶ್ನೆಯನ್ನ ರಾಜಮನೆತನದ ಮುಂದೆ ಇಡ್ತಾರೆ. ಹೀಗೆ ಜನರಿಂದ ಮುಜುಗರಕ್ಕೆ ಒಳಗಾದಂತಹ ರಾಜ ಕುಟುಂಬವು ಅಂದರೆ ಆಗಿನ ವಿಕ್ಟೋರಿಯಾ ಫ್ಯಾಮಿಲಿಯು ವಿಕ್ಟೋರಿಯಾ ರಾಣಿಯ ಪತಿ ಪ್ರಿನ್ಸ್ ಆಲ್ಬರ್ಟ್ ಈ ವಜ್ರವನ್ನ ಅಂಡಾಕಾರದ ರೂಪದಲ್ಲಿ ಮರು ಕತ್ತರಿಸಲು ಆದೇಶವನ್ನ ನೀಡ್ತಾನೆ. ಆಗ 186 ಕ್ಯಾರೆಟ್ನ ವಜ್ರ 105 ಕ್ಯಾರೆಟ್ಗೆ ಇಳಿಮುಖವಾಗತ್ತೆ. ಪ್ರಸ್ತುತ 105 ಕ್ಯಾರೆಟ್ ಅಥವಾ 21.12 ಗ್ರಾಂ ತೂಕವಿರುವ ಈ ವಜ್ರ 3.6 ಸೆಂಟಿಮೀಟರ್ ಉದ್ದ, 3.2 ಸೆಂಟಿಮೀಟರ್ ಅಗಲ, 1.3 ಸೆಂಟಿಮೀಟರ್ ಆಳವನ್ನು ಹೊಂದಿದೆ. ಹಾಗಾದ್ರೆ ಕೊಹಿನೂರು ಎಂಬ ಹೆಸರು ಈ ವಜ್ರಕ್ಕೆ ಬಂದಿದ್ದಾದರೂ ಹೇಗೆ? ಸ್ನೇಹಿತರೆ, ಇಲ್ಲಿ ದೆಹಲಿಯ ಮೇಲೆ ದಾಳಿ ಮಾಡಿದಂತಹ ನಾದಿರ್ ಶಾ ಈ ವಜ್ರವನ್ನು ನೋಡಿ ಕೋ-ಇ-ನೂರ್ ಎಂದು ಕಿರಿಸ್ತಾನೆ. ಅಂದರೆ ಪರ್ಷಿಯನ್ ಭಾಷೆಯಲ್ಲಿ ಕೋ ಎಂದರೆ ಪರ್ವತ, ನೂರ್ ಎಂದರೆ ಬೆಳಕು ಎಂದರ್ಥ. ಕೋ-ಇ-ನೂರ್ ಎಂದರೆ ಬೆಳಕಿನ ಪರ್ವತ ಎಂದರ್ಥ. ಜೊತೆಗೆ ಇದರ ಕುರಿತಾಗಿ ಕೆಲವು ಇತಿಹಾಸಕಾರರು ದರಿಯಾ-ಇ-ನೂರ್ ಅಂದರೆ ಸಮುದ್ರದ ಬೆಳಕು ಎಂದು ಈ ವಜ್ರವನ್ನ ವಿಶ್ಲೇಷಿಸಿದ್ದಾರೆ. ಕೊಹಿನೂರು ವಜ್ರದ ಬೆಲೆ ಎಷ್ಟು? ಸ್ನೇಹಿತರೆ, ಕೊಹಿನೂರು ವಜ್ರದ ಬೆಲೆಯ ಕುರಿತು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಇದುವರೆಗೂ ಈ ವಜ್ರವನ್ನ ಒಮ್ಮೆಯೂ ವ್ಯಾಪಾರ ಮಾಡೇ ಇಲ್ಲ. ಅಂದರೆ ಈ ವಜ್ರವನ್ನ ಯುದ್ಧ ಮಾಡಿ
ಕಳ್ಳತನ ಮಾಡಿ ದೋಚಿಕೊಂಡು ಈ ಕೃತ್ಯಗಳಿಂದ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಿಸಲಾಗಿದೆ. ಒಮ್ಮೆ ನಾದಿರ್ ಶಾನ ಪತ್ನಿ ಆತನಿಗೆ ಇದರ ಬೆಲೆ ಎಷ್ಟು ಎಂದು ಕೇಳಿದಾಗ ನಾದಿರ್ ಶಾ ಹೇಳ್ತಾನೆ, ಒಬ್ಬ ಬಲಿಷ್ಠ ವ್ಯಕ್ತಿಯನ್ನ ಕರೆತಂದು ಆತನ ಕೈಯಲ್ಲಿ 5 ಕಲ್ಲುಗಳನ್ನು ನೀಡಿ ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ ಮತ್ತು ಮೇಲೆ 5 ದಿಕ್ಕುಗಳಲ್ಲಿ ಕಲ್ಲನ್ನು ಎಸೆದಾಗ ಆ 5 ಕಲ್ಲುಗಳ ನಡುವೆ ಎಷ್ಟು ಬಂಗಾರವನ್ನು ತುಂಬಲು ಸಾಧ್ಯವೋ ಅಷ್ಟು ಬಂಗಾರವನ್ನು ತುಂಬಿದರೂ ಈ ವಜ್ರದ ಮೌಲ್ಯಕ್ಕೆ ಸರಿಹೊಂದುವುದಿಲ್ಲ. ಹೀಗೆ ನಾದಿರ್ ಶಾನು ಆತನ ಪತ್ನಿಗೆ ವಿವರಿಸ್ತಾನೆ ಸ್ನೇಹಿತರೆ ಕೊಹಿನೂರು ವಜ್ರದ ಬೆಲೆಯ ಕುರಿತು. ಇನ್ನು ಕೊಹಿನೂರು ವಜ್ರದ ಕುರಿತು ಇರುವ ವಿವಾದಗಳೇನು? ಒಂದು ವಾದದ ಪ್ರಕಾರ ದೇವರು ಮತ್ತು ಮಹಿಳೆಯರು ಮಾತ್ರ ಈ ವಜ್ರವನ್ನ ಧರಿಸಬೇಕು ಎಂದು ಹೇಳಲಾಗತ್ತೆ. ಯಾವ ಸಂದರ್ಭದಲ್ಲಿ ಪುರುಷರು ಈ ವಜ್ರವನ್ನ ಇಟ್ಟುಕೊಂಡಿರ್ತಾರೆ ಅವಾಗೆಲ್ಲ ಇದರಿಂದ ಕೆಡಕೆ ಆಗಿದೆ ಎನ್ನಲಾಗತ್ತೆ. ಈ ವಾದ ಅವರವರ ನಂಬಿಕೆ ಮೇಲೆ ಬಿಡಲಾಗತ್ತೆ ಸ್ನೇಹಿತರೆ. ಕೊಹಿನೂರು ವಜ್ರದ ಕುರಿತು ಅಂತಾರಾಷ್ಟ್ರೀಯ ವಾದಗಳೇನು? ಸ್ವಾತಂತ್ರ್ಯಗೊಂಡ ಮೇಲೆ ಭಾರತ 1947ರಿಂದ 2016ರವರೆಗೆ ಹಲವಾರು ಬಾರಿ ವಜ್ರವನ್ನು ಮರಳಿ ತರುವ ಪ್ರಯತ್ನ ಮಾಡಿದೆ. ಆದರೆ ಅದು ಸಫಲವಾಗಿಲ್ಲ. ಅಷ್ಟೇ ಅಲ್ಲದೆ 2016ರಲ್ಲಿ ಸುಪ್ರೀಂ ಕೋರ್ಟಿನಲ್ಲಿಯೂ ಇದರ ಬಗ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆಗ ಸುಪ್ರೀಂ ಕೋರ್ಟ್ ನಾವು ಬ್ರಿಟನ್ ಸರ್ಕಾರಕ್ಕೆ ಆದೇಶವನ್ನು ಕೊಡಲು ಬರುವುದಿಲ್ಲ, ಹಾಗಾಗಿ ಈ ವಿಷಯವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರಲಾಗತ್ತೆ ಮತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿಗೆ ಇದನ್ನು ಬಿಡಲಾಗುತ್ತೆ ಎಂದು ತೀರ್ಪನ್ನ ಹೇಳುತ್ತೆ. ಇಲ್ಲಿ ಬ್ರಿಟನ್ನ ವಾದ ಏನು ಅನ್ನುವುದು ನೋಡೋದಾದ್ರೆ, ಬ್ರಿಟನ್ನಿಗೆ ಕೊಹಿನೂರು ವಜ್ರ ಉಡುಗೊರೆಯಾಗಿ ಬಂದಿತ್ತು, ಹಾಗಾಗಿ ಅದನ್ನು ಮರಳಿ ನೀಡಲಾಗುವುದಿಲ್ಲ ಎಂದು ಬ್ರಿಟನ್ನ ವಾದ. ಹಾಗಾದ್ರೆ ಕೊಹಿನೂರು ವಜ್ರಕ್ಕೂ ಮತ್ತು ಕರ್ನಾಟಕಕ್ಕೂ ನಂಟಿದೆಯೇ? ಹೌದು ಸ್ನೇಹಿತರೆ, ಈಗಿನ ಯಾದಗಿರಿ ಜಿಲ್ಲೆಯ ಶಹಾಪುರದ ಕೊಲ್ಲೂರು ಎಂಬ ಪ್ರದೇಶದಲ್ಲಿ, ಅಂದರೆ ಕೃಷ್ಣಾ ನದಿಯ ದಂಡೆ ಮೇಲಿನ ಕೊಲ್ಲೂರು ಎಂಬ ಪ್ರದೇಶದಲ್ಲಿ ಈ ವಜ್ರ ಸಿಕ್ಕಿದೆ ಎನ್ನಲಾಗತ್ತೆ. ರಾಬರ್ಟ್ ಸೆವೆಲ್ ಅವರು ಬರೆದಿರುವ ಫಾರ್ಗಟನ್ ಎಂಪೈರ್ ಎಂಬ ಕೃತಿಯಲ್ಲಿ ಇರುವ ಡೈಮಂಡ್ ಎಂಬ ಚಾಪ್ಟರ್ನಲ್ಲಿ ಈ ವಜ್ರ ಸಿಕ್ಕಿದ್ದು ಕೃಷ್ಣಾ ನದಿಯ ದಂಡೆ ಮೇಲಿರುವ ಕೊಲ್ಲೂರು ಎಂಬ ಪ್ರದೇಶದಲ್ಲಿ ಎನ್ನಲಾಗಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಎರಡೂ ರಾಜ್ಯಗಳಲ್ಲಿಯೂ ಕೊಲ್ಲೂರು ಎಂಬ ಪ್ರದೇಶವಿದೆ. ಈ ಎರಡೂ ಪ್ರದೇಶಗಳು ಕೃಷ್ಣಾ ನದಿ ದಂಡೆ ಮೇಲೆಯೇ ಇವೆ. ಆದರೆ ಇತ್ತೀಚೆಗೆ ಅನಿತಾ ಆನಂದ್ ಎಂಬುವರು ಬರೆದಂತಹ ಇನ್ಫೇಮಸ್ ಡೈಮಂಡ್ ಎಂಬ ಪುಸ್ತಕದಲ್ಲಿ ಈ ವಜ್ರ ಸಿಕ್ಕಿರೋದು ಕರ್ನಾಟಕದಲ್ಲಿಯೇ ಎನ್ನಲಾಗಿದೆ. ಈ ಪುಸ್ತಕದ ಪ್ರಕಟಣೆಯ ನಂತರ ಕರ್ನಾಟಕ ಸರ್ಕಾರವು ಈ ಪ್ರದೇಶದಲ್ಲಿ ಆಸ್ಟ್ರೇಲಿಯನ್ ಗಣಿ ಕಂಪನಿಗೆ ಸರ್ವೆ ಮಾಡಲು ಜವಾಬ್ದಾರಿಯನ್ನು ನೀಡಿ ಈ ವಜ್ರದ ಗಣಿ ಬಗ್ಗೆ ಸಂಶೋಧನೆಯನ್ನು ನಡೆಸಿತು. ಅಲ್ಲಿಗೆ ಬಂದಂತಹ ಆಸ್ಟ್ರೇಲಿಯನ್ನ ಗಣಿ ಕಂಪನಿಯು ಇಲ್ಲಿ ವಜ್ರದ ಗಣಿ ಇರುವುದನ್ನು ದೃಢಪಡಿಸಿವೆ. ನಂತರ ಸರ್ಕಾರ ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶವನ್ನ ಒತ್ತುವರಿ ಮಾಡಿಕೊಂಡು ಆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಬೇಲಿ ಹಾಕುವ ಕಾರ್ಯವನ್ನ ಮಾಡಿದೆ ಸ್ನೇಹಿತರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ದೇಶಗಳು ನಮ್ಮ ರಾಜರುಗಳ ಆಳ್ವಿಕೆಯ ಕಾಲದಲ್ಲಿ ವಜ್ರ ನಮ್ಮ ದೇಶದಲ್ಲಿತ್ತು, ಅದಕ್ಕಾಗಿ ವಜ್ರ ನಮಗೆ ಸೇರಬೇಕೆಂದು ಮೂರೂ ದೇಶಗಳು ಪ್ರತಿಪಾದಿಸುತ್ತಾ ಬರುತ್ತವೆ. ತಮ್ಮ ದೇಶದಲ್ಲಿ ಈ ವಜ್ರ ಕೆಲ ಸಮಯ ಇತ್ತು ಎಂದು ಬೊಬ್ಬೆ ಹೊಡೆಯುವ ಈ ದೇಶಗಳಿಗೆ ವಜ್ರ ಭಾರತದಿಂದ ಕೊಳ್ಳೆ ಹೊಡೆದಿದ್ದು ಎಂಬ ಪರಿಜ್ಞಾನವಾದರೂ ಬೇಡವೆ?
ಇನ್ನು ಮುಂದಿನ ಸಮಯದಲ್ಲಾದರೂ ನಮ್ಮ ಕೊಹಿನೂರು ವಜ್ರ ನಮ್ಮ ದೇಶಕ್ಕೆ ಮರಳಿ ಬರಲಿ ಎಂದು ಆಶಿಸೋಣ ಸ್ನೇಹಿತರೆ. ಇದಾಗಿತ್ತು ಕೊಹಿನೂರು ವಜ್ರದ ಕುರಿತಾದಂತಹ ವಿಶೇಷ ಮಾಹಿತಿ. ಈ ಮಾಹಿತಿ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು. ನೀವಿನ್ನೂ ನಮ್ಮ ವೇದಶಾಲೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಶನ್ ಪಡೆಯಿರಿ. ಧನ್ಯವಾದಗಳು.